ತ್ರಿನಯನಿ ಧಾರಾವಾಹಿಯ ಮೂಲಕ ತಿಲೋತ್ತಮ ಪಾತ್ರದಿಂದ ಖ್ಯಾತಿ ಪಡೆದಿದ್ದ ನಟಿ ಪವಿತ್ರಾ ಜಯರಾಮ್ ನಿಧನರಾಗಿರುವ ವಿಚಾರ ಅನೇಕರಿಗೆ ಶಾಕ್ ನೀಡಿದೆ. ತನ್ನ ಅದ್ಭುತ ಅಭಿನಯದಿಂದ ಎಲ್ಲರನ್ನೂ ಆಕರ್ಷಿಸಿದ ನಟಿ ಪವಿತ್ರಾ ಜಯರಾಮ್ ವಿಧಿವಶರಾದ ವಿಚಾರ ಎಲ್ಲರಿಗೂ ಗೊತ್ತು. ನಟಿ ಪವಿತ್ರಾ ಜಯರಾಮ್ ನಿಧನಕ್ಕೆ ಕಾರು ಅಪಘಾತ ಕಾರಣ ಎಂದು ಹೇಳಲಾಗಿತ್ತು. ಆದರೆ ಇದೀಗ ಕಾರ್ ಆಕ್ಸಿಡೆಂಟ್ ಅಲ್ಲ ಎನ್ನಲಾಗುತ್ತಿದೆ. ನಟಿ ಪವಿತ್ರಾ ಜಯರಾಮ್ ನಿಧನದ ನಿಜವಾದ ಕಾರಣ ಬೇರೆಯೇ ಇದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಈ ವಿಷಯವನ್ನು ಅವರ ಪತಿ ಚೆಲ್ಲಾ ಚಂದ್ರಕಾಂತ್ ನೇರವಾಗಿ ಬಹಿರಂಗಪಡಿಸಿದ್ದಾರೆ. ಭಾನುವಾರ ಅಂದರೆ ಮೇ 12ರಂದು ಪವಿತ್ರಾ ಜಯರಾಮ್ ನಿಧನರಾಗಿದ್ದಾರೆ. ಮೆಹಬೂಬನಗರ ಜಿಲ್ಲೆಯ ಪುರಸಭೆ ವ್ಯಾಪ್ತಿಯ ಶೇರಿಪಲ್ಲಿ ಗ್ರಾಮದ ಬಳಿ ಆಕೆ ಪ್ರಯಾಣಿಸುತ್ತಿದ್ದ ಕಾರು ಪಲ್ಟಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈ ರಸ್ತೆ ಅಪಘಾತದಲ್ಲಿ ನಟಿ ಪವಿತ್ರಾ ಜಯರಾಮ್ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಇತ್ತೀಚೆಗೆ ಅವರ ಪತಿ ಚೆಲ್ಲಾ ಚಂದ್ರಕಾಂತ್ ತಮ್ಮ ಪತ್ನಿ ನಟಿ ಪವಿತ್ರಾ ನಿಧನದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಾರಿನಲ್ಲಿ 4 ಜನರಿದ್ದೆವು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುತ್ತಿದ್ದೆವು. ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಿಂದ ಹೊರಟೆವು. ಸಂಜೆ 6:30ಕ್ಕೆ ಮಳೆ ಶುರುವಾಯಿತು. ಈ ವೇಳೆ ಟ್ರಾಫಿಕ್ ಜಾಮ್ನಲ್ಲಿ 3 ಗಂಟೆ ಸಿಲುಕಿಕೊಂಡೆವು. 80 ಫೀಟ್ ರೋಡ್ನಲ್ಲಿ ಹೋಗುತ್ತಿದ್ದೆವು. ಈ ವೇಳೆ ಬಸ್ ಒಂದು ಓವರ್ಟೇಕ್ ಮಾಡುವಾಗ ಕಾರಿಗೆ ಟಚ್ ಆಗಿದೆ. ಇದರಿಂದ ಗಾಬರಿಗೊಂಡ ಡ್ರೈವರ್ ಸ್ಟೇರಿಂಗ್ನ ಉಲ್ಟಾ ತಿರುಗಿಸಿದ್ದಾನೆ. ಆಗ ಕಾರು ಪಕ್ಕದ ರಸ್ತೆಗೆ ಹೋಗಿದೆ. ಎದುರಿನಿಂದ ಬಸ್ ಬರುತ್ತಿತ್ತು. ಆ ಬಸ್ ಕೂಡ ಟಚ್ ಆಯಿತು ಎಂದಿದ್ದಾರೆ. ಈ ಅವಘಡದಲ್ಲಿ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ. ಅಪಘಾತದಲ್ಲದ ಗಾಯಗಳನ್ನು ನೋಡಿ ಆಘಾತವಾಯಿತು. ಡ್ರೈವರ್ ಹಾಗೂ ಪವಿತ್ರಾ ಅಕ್ಕನ ಮಗಳು ಮುಂದೆ ಇದ್ದರು. ಅವರಿಗೆ ಏನೂ ಆಗಿರಲಿಲ್ಲ. ನನ್ನ ಕೈಗೆ ತಲೆಗೆ ಪೆಟ್ಟಾಯಿತು. ಇದನ್ನು ನೋಡಿದ ಪವಿತ್ರಾ ಶಾಕ್ ಆದರು. ಗಾಬರಿಯಿಂದ ಜೋರಾಗಿ ಉಸಿರು ಎಳೆದುಕೊಂಡರು. ಇದು ಸಡನ್ ಸ್ಟ್ರೋಕ್ ಎಂದು ವೈದ್ಯರು ಹೇಳಿದ್ದಾರೆ. ರಸ್ತೆ ಅಪಘಾತದಲ್ಲಿ ಯಾವುದೇ ಗಾಯಗಳಿಲ್ಲದೆ ಹೃದಯಾಘಾತದಿಂದ ಪವಿತ್ರಾ ನಿಧನ ಆಗಿರುವುದು ನಿಜಕ್ಕೂ ನೋವಿನ ಸಂಗತಿ. ಪತ್ನಿಯ ಅಗಲಿಕೆಯನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದಾರೆ ಪತಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.